ಫ್ರೆಂಡ್ಸ್, ಬದುಕಿಗೆ ಸ್ಫೂರ್ತಿ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನಮಸ್ಕಾರಗಳು. ಸೊ ನಮಗೆಲ್ಲ ಗೊತ್ತೇ ಇದೆ, ಕೇತನ್ನ ಒಂದು ಕೇಸ್ ಇಡೀ ದೇಶನ ಒಂದು ಸಂಚಲನ ಮೂಡಿಸಿತ್ತು. ರಿಯಾ ಎನ್ನುವ ಒಂದು ಪ್ರೀತಿಯ ಬಲೆಯಲ್ಲಿ ಬಿದ್ದು ಆಕೆ 300 ಅಡಿ ಎತ್ತರದ ಒಂದು ಕೋಟೆಯಿಂದ ಪ್ರಪಾತಕ್ಕೆ ತಳ್ಳಿಬಿಡ್ತಾಳೆ. ಸೊ ಆಗ ನಮಗೆಲ್ಲರಿಗೂ ಗೊತ್ತೇ ಇದೆ, ಮಗ ಎಷ್ಟೇ ಬೆಳೆದ್ರೂ ತಾಯಿ ಕಣ್ಣಿಗೆ ಆತ ಒಂದು ಸಣ್ಣ ಪುಟ್ಟ ಮಗು ಅಂತ ಕಾಣಿಸ್ತಾನೆ. ಸೊ ಮಗನ ಸಾಧನೆ ಮತ್ತು ಅವನ ನಗು ಇವೆರಡೂ ಆಕೆ ನೋಡುವ ಒಂದು ಸುಂದರವಾದ ದೃಶ್ಯ ಅಂತ ಹೇಳ್ಬೋದು. ಅಮ್ಮನ ಪ್ರೀತಿ ಅಮೃತ, ಅವಳ ಮಡಿಲು ಜಗತ್ತಿನ ಸುಂದರ ತಾಣ. ತಾಯಿಯ ನಿಸ್ವಾರ್ಥ ಪ್ರೀತಿಗೆ ಯಾವತ್ತಿಗೂ ಸಾಟಿ ಇಲ್ಲ. ಸೊ ಇಲ್ಲಿ ಕೇತನ್ ಅವರ ತಾಯಿ ಯಾವ ಒಂದು ಪರಿಸ್ಥಿತಿಲಿದ್ದಾರೆ ಅಂತಂದರೆ ರಿಯಲಿ ಅದನ್ನು ನಾವು ವರ್ಡ್ಸಲ್ಲಿ ಹೇಳಲಿಕ್ಕೆ ಆಗಲ್ಲ. ಬಿಕಾಸ್ ಮಗನ ಕಳ್ಕೊಂಡಿರುವಂಥ ನೋವು ಅವರಿಗೆ ಹೇಳೋಕ್ಕಾಗದೇ ಇರೋಷ್ಟು. ಅಂದರೆ ಇಡೀ ಪುತ್ರ ಶೋಕಂ ನಿರಂತರಂ ಅಂತ ಅಂದ್ಬಿಟ್ಟು ಅವರು ಉಸಿರಿಡೋ ತನಕನೂ ಇಡೀ ಅವರ ಜೀವನವೇ ಅವರು ನೋವಿಂದ ಕಳೆಯುವಂಥ ಪರಿಸ್ಥಿತಿ ಬಂದ್ಬಿಡ್ತು. ಸೊ ಅವ್ರ ಹೆಸರು ರಾಖಿ ಅಗರ್ವಾಲ್ ಅಂತ. केतन सब लोग जानते होंगे केतन को। आज पूरा देश हिल चुका है केतन के नाम से। केतन की मम्मी, देखो इसकी हंसी, देखो देखो इसकी आंखें, देखो ऐसे लग रहा वो आपके पास देख रहा, कितने हंस के देख रहा है वो। मुझे ऐसे लग रहा है मेरे पास ही है। हाँ, वो इसकी हंसी देखो, उसकी बातें सुनो, उसका देखो एक बार, ऐसे लग रहा था तो उसकी कोई गलती थी, मेरी कोई गलती थी जो इसको मार दिया। हाँ, क्यों मारा ये भी आज भी ये बोलता है, मेरी क्या गलती है, मेरे बेटे की क्या गलती है। हाँ, क्यों मारा मेरे बच्चे को, क्यों मारा मेरे बच्चों को। अगले महीने रक्षाबंधन है, बहन राखी बांधेगी, क्या करेगी मेरी बेटी, क्या बोलूँगी मैं उसको। मेरा पूरा परिवार बिखर गया है इसके गम में। इसके दादाजी भी गुजर गए, इसकी शादी करनी थी मेरे को अभी। ये इतना खुश था, बहुत खुश था, हर चीज़ की इसने रखी थी तैयारी। मम्मी आज मुझे ऐसे लगा कि मुझे बुला रहा है, मम्मी मम्मी बुला रहा है। हम लोग एक साथ रहते थे, एक साथ उस दिन मेरे साथ अच्छे से बात करके गया। हम लोग ने एक साथ डिनर भी किया उस दिन। अभी भी ऐसा लगा मेरे दरवाजे पे खड़ा है, 1 महीना हो गया अभी मैं इसका वेट कर रही हूँ। मेरे को मेरी आंखें भी पत्थर के जैसे हो गई है। हम इतना रो चुके हैं अभी घर में। हाँ, कितना गम हुआ इसके बाबा जी को भी। प्लीज़ जस्टिस फॉर केतन। ಸೊ ಕೇತನ್ ಅಗರ್ವಾಲ್ ಅವರ ತಾಯಿ ಪ್ರಧಾನಮಂತ್ರಿ ಮೋದಿ ಅವರಿಗೆ ಒಂದು ಪತ್ರವನ್ನು ಬರೆದಿದ್ದಾರೆ. ತಾಯಿಯ ಕನಸು ಭಗ್ನವಾಯಿತು ಎನ್ನುವುದು ಅವರ ಒಂದು ಪತ್ರದ ಒಂದು ಮುಖ್ಯ ಸಾರಾಂಶ. ಪ್ರತಿಯೊಬ್ಬ ತಾಯಿಯಂತೆ ತಮ್ಮ ಮಗ ಉತ್ತಮ ಜೀವನ ನಡೆಸಬೇಕು, ಮದುವೆ ಆಗಬೇಕು, ವಯಸ್ಸಾಗುವವರೆಗೂ ತಮ್ಮ ಜೊತೆಯಲ್ಲಿ ಇರಬೇಕು. ಸೊ ಈ ರೀತಿ ಎಲ್ಲ ಕನಸು ಕಂಡಿದ್ದೆ, ಆದರೆ ಆ ಕನಸು ನನಸಾಗಲಿಲ್ಲ. ಅದರ ಬದಲು ಮಗನ ಅಂತ್ಯಕ್ರಿಯೆ ಮಾಡಬೇಕಾದ ಪರಿಸ್ಥಿತಿ ಎದುರಾಯಿತು ಅಂತ ತುಂಬ ಒಂದು ನೋವಿಂದ ಆ ಪತ್ರದಲ್ಲಿ ಹೇಳ್ಕೊಂಡಿದ್ದಾರೆ. ಸೊ ಆ ಪತ್ರದಲ್ಲಿ ಬರೆದಂಥ ಪ್ರತಿಯೊಂದು ಸಾಲುಗಳು ಅದು ಪ್ರತಿಬಿಂಬಿಸುತ್ತೆ ಆ ತಾಯಿಯ ನೋವನ್ನ. ತಾಯಿಯ ದುಃಖವನ್ನು ಯಾರೂ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಒಬ್ಬ ತಾಯಿ ನೋವು ಎಷ್ಟು ದೊಡ್ಡದು ಎಂಬುದನ್ನು ಮತ್ತೊಬ್ಬರು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಎಂದು ಬರೆದಿದ್ದಾರೆ. ಮಗನ ನೆನಪು ಎಲ್ಲೆಡೆ ಕಾಡುತ್ತಿದೆ. ಕೇತನ್ ಇಲ್ಲದ ನಂತರ ಮನೆಯ ಪ್ರತಿಯೊಂದು ಮೂಲೆಯೂ ಅವನ ನೆನಪನ್ನು ತರುತ್ತದೆ. ಅವನ ಕೊಠಡಿ, ಬಟ್ಟೆಗಳು, ಫೋಟೋಗಳು ಮತ್ತು ಅವನ ನಗುವಿನ ನೆನಪು ಪ್ರತಿದಿನ ಅವರನ್ನು ಕಾಡ್ತಿದೆ ಅಂತ ಅಂದ್ಬಿಟ್ಟು ಅದರಲ್ಲಿ ಬರೆದಿದ್ದಾರೆ. ಕುಟುಂಬಕ್ಕೆ ಮತ್ತೊಂದು ಆಘಾತ ಏನಪ್ಪ ಅಂದರೆ ನಮಗೆಲ್ಲ ಗೊತ್ತೇ ಇದೆ, 20 ದಿನಗಳಲ್ಲೇ ಅಂದರೆ ಕೇತನ್ ಸಾವಿನ ಕೇವಲ 20 ದಿನಗಳಲ್ಲಿ ಆತನ ತಾತ ಅಂದರೆ ತುಂಬ ಪ್ರೀತಿಸ್ತಾ ಇದ್ರಂತೆ. ಸೊ ಕೇತನ್ನ ತುಂಬ ಪ್ರೀತಿಸ್ತಿದ್ದಂಥ ತಾತ ಅಂದರೆ ರಾಖಿ ಅಗರ್ವಾಲ್ ಅವರ ಮಾವ. ಸೊ ಅವರು ಸಹ ದುಃಖವನ್ನು ತಡ್ಕೊಳ್ಳೋ ನಿಧನ ಹೊಂದ್ತಾರೆ. ಸೊ ಅಲ್ಪಾವಧಿಯಲ್ಲಿ ಈ ಕುಟುಂಬವು 2 ತಲೆಮಾರನ್ನು ಕಳೆದುಕೊಂಡಿತ್ತು ಅಂತ ತಿಳಿಸಿದ್ದಾರೆ. ನನಗೆ ಅನುಕಂಪ ಬೇಡ, ನ್ಯಾಯ ಬೇಕು. ಪ್ರಧಾನಿಯವರಿಗೆ ಅವರು ನನಗೆ ಸಹಾನುಭೂತಿ ಅಥವಾ ವಿಶೇಷ ಸಹಾಯ ಬೇಡ, ನನ್ನ ಮಗನಿಗೆ ನ್ಯಾಯ ದೊರಕಬೇಕು ಎಂಬುದು ಮಾತ್ರ ನನ್ನ ಬೇಡಿಕೆ ಎಂದು ಹೇಳಿದ್ದಾರೆ. ಮತ್ತು ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ಆಗಬೇಕು, ಏಕೆಂದರೆ ಕೇತನ್ ಮರಳಿ ಬರುವುದಿಲ್ಲ. ಆದರೆ ಆತನ ಸಾವಿಗೆ ಕಾರಣರಾದವರಿಗೆ ಕಾನೂನಿನ ಪ್ರಕಾರ ಅತ್ಯಂತ ಕಠಿಣ ಶಿಕ್ಷೆ ಆಗಬೇಕು ಅಂತಂದ್ಬಿಟ್ಟು ಮನವಿ ಮಾಡಿಕೊಂಡಿದ್ದಾರೆ. ಮತ್ತು ಶೀಘ್ರ ನ್ಯಾಯಕ್ಕಾಗಿ ಮನವಿ. ಕೈ ಮುಗಿದು ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಅನಗತ್ಯ ವಿಳಂಬವಿಲ್ಲದೆ ನ್ಯಾಯ ದೊರಕುವಂತೆ ಕ್ರಮ ಕೈಗೊಳ್ಳಬೇಕು ಅಂತ ಪ್ರಧಾನಿಯವರಿಗೆ ಕೋರಿದ್ದಾರೆ. ನ್ಯಾಯ ಕೊಡಲೇಬೇಕು ಅಂತ ಅಂದ್ಬಿಟ್ಟು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಅವನು ಯಾರಿಗೋ ಮಗ, ಯಾರಿಗೋ ಮೊಮ್ಮಗ, ಯಾರಿಗೋ ಸಹೋದರ ಆಗಿರ್ಬೋದು, ಆದರೆ ನನಗೆ ಅವನೇ ನನ್ನ ಇಡೀ ಪ್ರಪಂಚ ಎಂದು ಭಾವನಾತ್ಮಕವಾಗಿ ಬರೆದಿದ್ದಾರೆ. ರಿಯಲಿ ಈ ಒಂದು ಲೈನ್ ತುಂಬಾ ಬೇಜಾರಾಗುತ್ತೆ. ಅಂದರೆ ತಾಯಿಗೆ ಅಲ್ವಾ ಮಗ,
ಅವನೇ ಒಬ್ಬ ದೊಡ್ಡ ಪ್ರಪಂಚ. ಈಗ ತಾಯಿ ಆ ಪ್ರಪಂಚನೇ ಕಳ್ಕೊಂಡ ಆ ತಾಯಿಗೆ ಎಷ್ಟು ನೋವಾಗಿರ್ಬೋದು ಹೇಳಿ. ಪ್ರತಿದಿನ ಮಗನ ಫೋಟೋ ಜೊತೆ ಮಾತನಾಡುತ್ತೇನೆ ಅಂತ ಹೇಳ್ಕೊಂಡಿದ್ದಾರೆ. ಪ್ರತಿ ರಾತ್ರಿ ಮಗನ ಫೋಟೋವನ್ನು ನೋಡಿ, ಮಗನೇ ನಿನಗಾಗಿ ನಾನು ಹೋರಾಡ್ತೇನೆ, ಒಂದು ದಿನ ನಿನಗೆ ನ್ಯಾಯ ಸಿಗುವಂತೆ ಮಾಡುತ್ತೇನೆ ಅಂತ ಅಂದ್ಬಿಟ್ಟು ಪ್ರಾರ್ಥಿಸ್ತಿದ್ದೇನೆ ಅಂತ ಅಂದ್ಬಿಟ್ಟು ಬರೆದಿದ್ದಾರೆ. ಮತ್ತು ಕೊನೆಯಲ್ಲಿ ದುಃಖದಲ್ಲಿರುವ ಒಬ್ಬ ತಾಯಿಯ ಧ್ವನಿಯನ್ನು ದಯವಿಟ್ಟು ಕೇಳಿ ಎಂದು ಪ್ರಧಾನಿ ಮೋದಿ ಅವರಿಗೆ ವಿನಂತಿಸಿಕೊಂಡು ಪತ್ರವನ್ನು ಮುಕ್ತಾಯಗೊಳಿಸಿದ್ದಾರೆ. ಇಲ್ಲಿ ಮೇನಪ್ಪ ಸಂದೇಶ ಏನಪ್ಪ ಅಂದರೆ, ತಮ್ಮ ಮಗನಿಗೆ ನ್ಯಾಯ ದೊರಕಬೇಕು, ತಪ್ಪಿತಸ್ಥರಿಗೆ ಕಾನೂನು ಪ್ರಕಾರ ಶಿಕ್ಷೆ ಆಗಬೇಕು ಮತ್ತು ಈ ಒಂದು ಪ್ರಕರಣ ವಿಳಂಬವಿಲ್ಲದೆ ತನಿಖೆ ಮಾಡಬೇಕು ಅನ್ನೋದು ತಾಯಿಯ ಒಂದು ಆಗ್ರಹ. ಸೊ ನಮಗೆಲ್ಲರಿಗೂ ಗೊತ್ತೇ ಇದೆ, ಮೋದಿ ಅವರು ಸಹ ಅವರ ತಾಯಿಯನ್ನು ತುಂಬ ಪ್ರೀತಿಸ್ತಾ ಇದ್ರು. ತಾಯಿ ಮಗನ ಒಂದು ಬಾಂಡಿಂಗ್ ಅವರಿಗಂತೂ ರಿಯಲಿ ಅದು ಫೀಲ್ ಆಗುತ್ತೆ. ಸೊ ಈ ಒಂದು ಲೆಟರ್ನ ಅವ್ರು ಎಕ್ಸೆಪ್ಟ್ ಮಾಡಿ ವೆರಿ ಸೂನ್ ಒಂದು ನ್ಯಾಯನ ಒದಗಿಸ್ಬೇಕು ಅಂತ ಅಂದ್ಬಿಟ್ಟು ನಾವು ಸಹ ರಿಕ್ವೆಸ್ಟ್ ಮಾಡ್ಕೊಳ್ಳೋಣ. ನಿಮ್ಮ ಅಭಿಪ್ರಾಯ ದಯವಿಟ್ಟು ಕಮೆಂಟ್ ಮಾಡಿ. ಸೊ ಫೈನಲಿ, ಜಸ್ಟಿಸ್ ಫಾರ್ ಕೇತನ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಥ್ಯಾಂಕ್ಸ್ ಅ ಲಾಟ್.